ನಮಸ್ಕಾರ ಗೆಳೆಯರೇ. ಬ್ರಿಟಿಷರು ನಮ್ಮನ್ನು ಆಳುವಾಗ ಒಂದು ವಿಷಯದಲ್ಲಿ ಮಾತ್ರ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದರು. ಅದೇ ಅಂತಾರಾಷ್ಟ್ರೀಯ ಗಡಿಗಳ ವಿಷಯ. ಭಾರತದ ಉತ್ತರದ ಕಡೆಗೆ ಚೀನಾ ದೇಶವಿದೆ. ಅದಕ್ಕಾಗಿಯೇ ಬ್ರಿಟಿಷರು ಭಾರತ ಮತ್ತು ಚೀನಾ ನಡುವೆ ಗಡಿ ರೇಖೆ ಎಳೆಯಲು ನಿರ್ಧರಿಸಿದರು. ಇದಕ್ಕಾಗಿ ಅವರು ಸಂಶೋಧನೆ ಕೂಡ ಆರಂಭಿಸಿದರು. ಅದು ಜಮ್ಮು ಮತ್ತು ಕಾಶ್ಮೀರದ ಅಕ್ಷಯ್ ಚಿನ್ ಪ್ರದೇಶ. ಅಲ್ಲಿ ಯಾರೂ ವಾಸಿಸುವುದಿಲ್ಲ, ಏಕೆಂದರೆ ಈ ಪ್ರದೇಶವೆಲ್ಲ ಎತ್ತರದ ಹಿಮದ ಬೆಟ್ಟಗಳಿಂದ ಹೆಪ್ಪುಗಟ್ಟಿದ ನದಿಗಳಿಂದ ತುಂಬಿದೆ. ಅಲ್ಲಿ ತಾಪಮಾನ -ಡಿಗ್ರಿಯಲ್ಲಿ ಇರುತ್ತದೆ. ವಾತಾವರಣ ತುಂಬ ಕಠಿಣವಾಗಿರುತ್ತದೆ. ಅಂಥ ಕಠಿಣ ಜಾಗದಲ್ಲಿ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳು ಭಾರತ ಮತ್ತು ಚೀನಾ ನಡುವೆ ಎರಡು ವಿಭಿನ್ನ ಗಡಿ ರೇಖೆಗಳನ್ನು ಎಳೆದರು. ಒಬ್ಬ ಅಧಿಕಾರಿ ಜಾನ್ಸನ್ ಲೈನ್ ಎಂದು ಹೆಸರಿಟ್ಟರೆ ಮತ್ತೊಬ್ಬ ಅಧಿಕಾರಿ ಮೆಕ್ಡೊನಾಲ್ಡ್ ಲೈನ್ ಎಂದು ಗುರುತಿಸಿದನು. ಅದೇ ರೀತಿ ಅರುಣಾಚಲ ಪ್ರದೇಶದ ಹತ್ತಿರವಿರುವ ಎತ್ತರದ ಪರ್ವತಗಳನ್ನೇ ಭಾರತ ಚೀನಾ ಗಡಿಯಾಗಿ ನಿರ್ಧರಿಸಿದರು. ಆ ಪರ್ವತಗಳ ಗಡಿಗೆ ಮೆಕ್ಮೋಹನ್ ಲೈನ್ ಎಂದು ಹೆಸರಿಟ್ಟರು. ಆ ಮ್ಯಾಪುಗಳನ್ನು ಬ್ರಿಟಿಷರು ಚೀನಾ ಅಧಿಕಾರಿಗಳ ಮುಂದೆ ಇಟ್ಟರು. ಆಗ ಚೀನಾದವರು ಮೆಕ್ಡೊನಾಲ್ಡ್ ಲೈನ್ ಮಾತ್ರ ಒಪ್ಪಿಕೊಂಡರು, ಆದರೆ ಜಾನ್ಸನ್ ಲೈನ್ ತಿರಸ್ಕರಿಸಿದರು. ಅಷ್ಟೇ ಅಲ್ಲ, ಮೆಕ್ಮೋಹನ್ ಲೈನ್ ಕೂಡ ಅವರು ಒಪ್ಪಲಿಲ್ಲ. ಅಕ್ಷಯ್ ಚಿನ್ ಮತ್ತು ಅರುಣಾಚಲ ಪ್ರದೇಶ ತಮ್ಮದೇ ಎಂದರು. ಹೀಗಾಗಿ ಆ ಗಡಿ ವಿವಾದ ಹಾಗೆ ಉಳಿದುಕೊಂಡಿತ್ತು. ಅಂಥ ಕಠಿಣ ವಾತಾವರಣದಲ್ಲಿ ಯಾವುದೇ ದೇಶವು ಸೈನಿಕರನ್ನು ಇಡಲಿಲ್ಲ. ಆದ್ದರಿಂದ ಉಭಯ ದೇಶಗಳು ಆ ಪ್ರದೇಶವನ್ನು ಅಷ್ಟಾಗಿ ಗಣನೆಗೆ ತೆಗೆದುಕೊಳ್ಳಲಿಲ್ಲ. 1947ರಲ್ಲಿ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂದಿತ್ತು. ಭಾರತೀಯರೇ ದೇಶವನ್ನು ಆಳಲು ಆರಂಭಿಸಿದರು. ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಿಯಾದರು. ಅವರು ಚೀನಾದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲು ಬಯಸಿದರು. ಆದರೆ 1950ರಲ್ಲಿ ಚೀನಾದಲ್ಲಿ ಹೊಸ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಅದೇ ಚೀನಾದ ಕಮ್ಯುನಿಸ್ಟ್ ಪಕ್ಷ, ಅಂದರೆ CPC. ಇದು ಪ್ರಜೆಗಳಿಂದ ಚುನಾಯಿತರಾದ ಪಕ್ಷವಲ್ಲ. ಅವರೇ ಒಂದು ಗುಂಪಾಗಿ ಸೇರಿ ದೇಶವನ್ನು ಆಳಲು ಶುರು ಮಾಡಿದರು. ಬೇರೆ ದೇಶಗಳು ಮಾನ್ಯತೆ ನೀಡಿದರೆ ಮಾತ್ರ ಅವರ ಆಡಳಿತಕ್ಕೆ ಬೆಲೆ ಇರುತ್ತಿತ್ತು. ಚೀನಾದೊಂದಿಗೆ ಒಳ್ಳೆಯ ಸಂಬಂಧಕ್ಕಾಗಿ ನೆಹರು ಅವರು ಆ ಹೊಸ ಸರ್ಕಾರಕ್ಕೆ ಬೆಂಬಲ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ತಂದುಕೊಟ್ಟರು. ನೆಹರು ಅವರು 1954ರಲ್ಲಿ ಚೀನಾದೊಂದಿಗೆ ಪಂಚಶೀಲ ಒಪ್ಪಂದ ಮಾಡಿಕೊಂಡರು. ಈ ಒಪ್ಪಂದದ ಪ್ರಕಾರ ಪರಸ್ಪರ ದೇಶಗಳನ್ನು ಗೌರವಿಸಬೇಕು. ಒಬ್ಬರ ಆಂತರಿಕ ವಿಷಯಗಳಲ್ಲಿ ಮತ್ತೊಬ್ಬರು ತಲೆ ಹಾಕಬಾರದು, ಯುದ್ಧ ಮಾಡಬಾರದು, ಸಮಸ್ಯೆ ಬಂದರೆ ಒಟ್ಟಾಗಿ ಕುಳಿತು ಬಗೆಹರಿಸಿಕೊಳ್ಳಬೇಕು. ನೆಹರು ಅವರು ನೆರೆಹೊರೆಯ ದೇಶಗಳೊಂದಿಗೆ ಉತ್ತಮ ಸಂಬಂಧ ಬಯಸಿದರು. ಅದಕ್ಕಾಗಿಯೇ ಇಂತಹ ಒಪ್ಪಂದ ಮಾಡಿಕೊಂಡರು. 1955ರಲ್ಲಿ ಚೀನಾ ಬಯಸಿದ್ದ UNSC ಕಾಯಂ ಸದಸ್ಯತ್ವಕ್ಕೂ ನೆಹರು ಬೆಂಬಲ ನೀಡಿದರು. 1954ರಲ್ಲಿ ನೆಹರು ಭಾರತದ ಹೊಸ ಮ್ಯಾಪ್ಗಳನ್ನು ಸಿದ್ಧಪಡಿಸಲು ಹೇಳಿದರು. ಅದರಲ್ಲಿ ಜಾನ್ಸನ್ ಲೈನ್ ಮತ್ತು ಮೆಕ್ಮೋಹನ್ ಲೈನ್ ಅನ್ನು ಆಧಾರವಾಗಿಟ್ಟುಕೊಂಡು ಗಡಿ ಗುರುತಿಸಲಾಯಿತು. ಅದೇ ಸಮಯದಲ್ಲಿ ಚೀನಾ ಕೂಡ ತನ್ನದೇ ಆದ ಮ್ಯಾಪ್ಗಳನ್ನು ಸಿದ್ಧಪಡಿಸಿತು. ಅದರಲ್ಲಿ ಮೆಕ್ಡೊನಾಲ್ಡ್ ಲೈನ್ ಆಧಾರದ ಮೇಲೆ ಅರುಣಾಚಲ ಪ್ರದೇಶವನ್ನು ಚೀನಾಕ್ಕೆ ಸೇರಿಸಿ ಗಡಿ ಎಳೆದರು. ಈ ವಿಷಯ ತಿಳಿದ ನೆಹರು ಅವರು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಮುಖ್ಯಸ್ಥ ಮಾವೋ ಅವರನ್ನು ಪ್ರಶ್ನಿಸಿದರು. ಆಗ ಮಾವೋ, ಮ್ಯಾಪ್ನಲ್ಲಿ ತಪ್ಪಾಗಿದೆ, ಸರಿಪಡಿಸಿಕೊಳ್ಳುತ್ತೇವೆ. ಭಾರತದೊಂದಿಗೆ ನಮಗೆ ಯಾವುದೇ ಗಡಿ ವಿವಾದ ಇಲ್ಲ ಎಂದು ಹೇಳಿದರು. ಚೀನಾವನ್ನು ನಂಬಬೇಡಿ ಎಂದು ಬರ್ಮಾ ಅಧ್ಯಕ್ಷರು ನೆಹರು ಅವರಿಗೆ ಎಚ್ಚರಿಕೆ ನೀಡಿದರು. ಆದರೆ ನೆಹರು ಆ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರು. 1956ರಲ್ಲಿ ಟಿಬೆಟ್ ಮತ್ತು ಕ್ಷಿನ್ಜಿಯಾಂಗ್ ನಡುವೆ ಚೀನಾ ಹೆದ್ದಾರಿ ನಿರ್ಮಿಸಲು ಆರಂಭಿಸಿತ್ತು. ಈ ಹೆದ್ದಾರಿಯನ್ನು ಭಾರತಕ್ಕೆ ಸೇರಿದ ಅಕ್ಷಯ್ ಚಿನ್ ಪ್ರದೇಶದ ಮೂಲಕವೇ ನಿರ್ಮಿಸಲಾಯಿತು. 1957ರಲ್ಲಿ ಆ ರಸ್ತೆ ಪೂರ್ಣಗೊಂಡಿತ್ತು. ರಸ್ತೆ ನಿರ್ಮಿಸುವಾಗ ಭಾರತಕ್ಕೆ ಆ ವಿಷಯ ತಿಳಿಯಲೇ ಇಲ್ಲ. ಯಾಕೆಂದರೆ ಆ ಪ್ರದೇಶದಲ್ಲಿ ಕಠಿಣ ವಾತಾವರಣ ಇದ್ದಿದ್ದರಿಂದ ಭಾರತ ಸೈನಿಕರನ್ನು ಇಟ್ಟಿರಲಿಲ್ಲ. ರಸ್ತೆ ಮುಗಿದ 1 ವರ್ಷದ ನಂತರ, ಅಂದರೆ 1958ರಲ್ಲಿ ನೆಹರು ಅವರಿಗೆ ಈ ರಸ್ತೆಯ ಬಗ್ಗೆ ತಿಳಿಯಿತು. ಇದೇನಿದೆ ಎಂದು ನೆಹರು ಮಾವೋ ಅವರನ್ನು ಪ್ರಶ್ನಿಸಿದರು. ಆಗ ಮಾವೋ, ನಾವು ನಮ್ಮ ಪ್ರದೇಶದಲ್ಲಿ ರಸ್ತೆ ಮಾಡಿಕೊಂಡಿದ್ದೇವೆ ಎಂದು ವಾದಿಸಿದರು. ಈ ಉತ್ತರ ನೆಹರು ಅವರಿಗೆ ಇಷ್ಟವಾಗಲಿಲ್ಲ. ಅವರು ಏನಾದರೂ ಮಾಡಬೇಕೆಂದು ನಿರ್ಧರಿಸಿದರು. ಅಷ್ಟರಲ್ಲಿ 1959ರಲ್ಲಿ ಟಿಬೆಟ್ನಲ್ಲಿ ಚೀನಾ ಆಡಳಿತದ ವಿರುದ್ಧ ದಂಗೆ ಎದ್ದಿತ್ತು. ಚೀನಾ ಪ್ರತಿಭಟನಾಕಾರರನ್ನು ಬಂಧಿಸಲು ಮುಂದಾದರು. ಆದರೆ ಅವರು ತಪ್ಪಿಸಿಕೊಂಡು ಭಾರತಕ್ಕೆ ಬಂದರು. ಆಗ ಚೀನಾ ಆ ಪ್ರತಿಭಟನಾಕಾರರನ್ನು ತನಗೆ ಒಪ್ಪಿಸಲು ಭಾರತವನ್ನು ಕೇಳಿತು. ಭಾರತ ಅದಕ್ಕೆ ಒಪ್ಪಲಿಲ್ಲ. ನೀವು ಅಕ್ಷಯ್ ಚಿನ್ ಪ್ರದೇಶವನ್ನು ಖಾಲಿ ಮಾಡಿದರೆ ಮಾತ್ರ ಅವರನ್ನು ಒಪ್ಪಿಸುತ್ತೇವೆ ಎಂದು ನೆಹರು ಹೇಳಿದರು. ಅದಕ್ಕೆ ಚೀನಾ ಒಪ್ಪಲಿಲ್ಲ. ಭಾರತ ಕೂಡ ಪ್ರತಿಭಟನಾಕಾರರನ್ನು ನೀಡಲು ನಿರಾಕರಿಸಿತು. ಆ ಪ್ರತಿಭಟನಾಕಾರರ ನಾಯಕ ದಲೈ ಲಾಮಾ ಆಗಿದ್ದರು. ನೆಹರು ಅವರು ತಕ್ಷಣವೇ ಫಾರ್ವರ್ಡ್ ಪಾಲಿಸಿ ಎಂಬ ನೀತಿಯನ್ನು ಜಾರಿಗೆ ತಂದರು. ಆ ನೀತಿಯ ಪ್ರಕಾರ ವಿವಾದಿತ ಗಡಿ ಪ್ರದೇಶಗಳಿಗೆ ಸೈನ್ಯವನ್ನು ಕಳುಹಿಸಿ ಅಲ್ಲಿದ್ದ ಚೀನಾ ಸೈನ್ಯವನ್ನು ಓಡಿಸಬೇಕಾಗಿತ್ತು. ಚೀನಾ ಆಕ್ರಮಿಸಿದ ಅಕ್ಷಯ್ ಚಿನ್ ಪ್ರದೇಶವನ್ನು ಮುಕ್ತಗೊಳಿಸಲು ನೆಹರು ಸೈನಿಕರನ್ನು ಕಳುಹಿಸಿದರು. ಆಗ ಭಾರತ ಮತ್ತು ಚೀನಾ ಸೈನಿಕರ ನಡುವೆ ಸಣ್ಣ ಘರ್ಷಣೆ ನಡೆಯಿತು. ಆ ಘರ್ಷಣೆಯಲ್ಲಿ ಎರಡೂ ಕಡೆಯ ಕೆಲವು ಸೈನಿಕರು ಮೃತಪಟ್ಟರು. ಆಕ್ರಮಿತ ಪ್ರದೇಶವನ್ನು ಬಿಡಲು ಚೀನಾ ಒಪ್ಪಲಿಲ್ಲ. ನೆಹರು ಅವರ ಮೇಲೆ ಒತ್ತಡ ಹೆಚ್ಚಾಯಿತು. ಚೀನಾ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳಲು ಭಾರತೀಯ ಪ್ರಜೆಗಳು ಒತ್ತಾಯಿಸಿದರು.
ಮಾತುಕತೆಗಾಗಿ ಉಭಯ ದೇಶಗಳ ಅಧಿಕಾರಿಗಳ ಸಭೆ ನಡೆಯಿತು. ನೀವು ಅಕ್ಷಯ್ ಚಿನ್ ಮೇಲಿನ ಹಕ್ಕನ್ನು ಬಿಟ್ಟುಕೊಡಿ, ನಾವು ಅರುಣಾಚಲ ಪ್ರದೇಶದ ಮೇಲಿನ ಹಕ್ಕನ್ನು ಬಿಡುತ್ತೇವೆ ಎಂದು ಚೀನಾ ಹೇಳಿತ್ತು. ಭಾರತ ಇದಕ್ಕೆ ಒಪ್ಪಲಿಲ್ಲ. ನಮ್ಮ ಪ್ರದೇಶವನ್ನು ನಾವು ಏಕೆ ಬಿಡಬೇಕು? ಅಕ್ಷಯ್ ಚಿನ್ ಮತ್ತು ಅರುಣಾಚಲ ಪ್ರದೇಶ ಎರಡೂ ನಮ್ಮವೇ ಎಂದು ನೆಹರು ಖಡಾಖಂಡಿತವಾಗಿ ಹೇಳಿದರು. ಹಾಗಾಗಿ ಈ ಸಭೆಗಳು ವಿಫಲವಾದವು. ಇದೇ ಸಮಯದಲ್ಲಿ ಅಕ್ಷಯ್ ಚಿನ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಸಣ್ಣ ಸಣ್ಣ ಘರ್ಷಣೆಗಳು ನಡೆಯುತ್ತಲೇ ಇದ್ದವು. ಇದಕ್ಕೆ ನೆಹರು ಅವರ ಫಾರ್ವರ್ಡ್ ಪಾಲಿಸಿಯ ಕಾರಣವಾಗಿತ್ತು. ವಿವಾದಿತ ಸ್ಥಳಗಳಿಗೆ ಹೋಗಿ ಚೀನಾ ಸೇನೆಯನ್ನು ಹೆದರಿಸಿ ಅಲ್ಲಿಂದ ಓಡಿಸುತ್ತಿದ್ದರು. ನಾವು ಏನೇ ಮಾಡಿದರೂ ಚೀನಾ ದೊಡ್ಡ ಮಟ್ಟದ ಯುದ್ಧ ಮಾಡುವುದಿಲ್ಲ ಎಂಬುದು ನೆಹರು ಅವರ ನಂಬಿಕೆಯಾಗಿತ್ತು. ಇದೇ ನಂಬಿಕೆಯಿಂದ ಅವರ ಫಾರ್ವರ್ಡ್ ಪಾಲಿಸಿಯನ್ನು ಮುಂದುವರಿಸಿದರು. ಭಾರತೀಯ ಸೇನೆ ಬಂದು ಹೆದರಿಸಿದ ತಕ್ಷಣ ಚೀನಾ ಸೈನಿಕರು ಸುಮ್ಮನೆ ಹಿಂದೆ ಸರಿಯುತ್ತಿದ್ದರು. ಅರುಣಾಚಲ ಪ್ರದೇಶದಲ್ಲಂತೂ ಭಾರತೀಯ ಸೇನೆ ಚೀನಾ ಭೂಭಾಗದೊಳಗೆ ನುಗ್ಗಿತ್ತು. ಈಗಾಗಲೇ ಅಕ್ಷಯ್ ಚಿನ್ ಪ್ರದೇಶದಲ್ಲಿ ಚೀನಾ ಮಿಲಿಟರಿ ಭಾರತದೊಳಗೆ ಬಂದಿದೆ. ಹಾಗಾಗಿ ಅರುಣಾಚಲ ಪ್ರದೇಶದ ಬಳಿ ನಮ್ಮ ಮಿಲಿಟರಿಯನ್ನು ಚೀನಾ ಭೂಭಾಗಕ್ಕೆ ಕಳುಹಿಸಿದರೆ ಸಮಬಲವಾಗುತ್ತದೆ ಎಂದು ನೆಹರು ಯೋಚಿಸಿದರು. ಆಗ ರಾಜತಾಂತ್ರಿಕವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಎಂದುಕೊಂಡರು. ಆದರೆ ಚೀನಾ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿತ್ತು. ಭಾರತದ ಆಕ್ರಮಣಕಾರಿ ಧೋರಣೆಯನ್ನು ಹತ್ತಿಕ್ಕಲು ನಿರ್ಧರಿಸಿತು. ತಮ್ಮ ಮೇಲೆ ದರ್ಪ ತೋರಿದರೆ ಪರಿಣಾಮ ಹೇಗಿರುತ್ತದೆ ಎಂದು ತೋರಿಸಲು ಚೀನಾ ಕಾಯುತ್ತಿತ್ತು. ಸತತ 7 ತಿಂಗಳ ಕಾಲ ಯುದ್ಧಕ್ಕೆ ಬೇಕಾದ ಎಲ್ಲ ಸಂಪನ್ಮೂಲಗಳನ್ನು ಅಕ್ಷಯ್ ಚಿನ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಸಿದ್ಧಪಡಿಸಿಕೊಂಡಿತ್ತು. ಭಾರತಕ್ಕೆ ಮಾತ್ರ ಈ ವಿಷಯ ತಿಳಿಯಲೇ ಇಲ್ಲ. ಚೀನಾ ಯುದ್ಧ ಮಾಡುವುದಿಲ್ಲ, ದೊಡ್ಡದಾಗಿ ಏನಾದರೂ ಆದರೆ ಸಣ್ಣ ಘರ್ಷಣೆಗಳಾಗಬಹುದು ಅಷ್ಟೇ ಎಂಬ ಅತಿಯಾದ ಆತ್ಮವಿಶ್ವಾಸದಲ್ಲಿ ನೆಹರು ಇದ್ದರು. ಅದಕ್ಕಾಗಿಯೇ ಅವರು ಗಡಿಯಲ್ಲಿ ಹೆಚ್ಚಿನ ಸೈನ್ಯವನ್ನು ನಿಯೋಜಿಸಲಿಲ್ಲ. ಚೀನಾ ಮಾತ್ರ ಯುದ್ಧಕ್ಕೆ ಪಕ್ಕ ಪ್ಲಾನ್ ಮಾಡಿಕೊಂಡಿತ್ತು. ತನ್ನ ಮ್ಯಾಪ್ನಲ್ಲಿರುವ ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದೇ ಅದರ ಏಕೈಕ ಗುರಿಯಾಗಿತ್ತು. ಅಂದುಕೊಂಡಂತೆಯೇ 1962 ಅಕ್ಟೋಬರ್ 20ರಂದು ಚೀನಾ ಬರೋಬ್ಬರಿ 80,000 ಸೈನಿಕರೊಂದಿಗೆ ಅರುಣಾಚಲ ಪ್ರದೇಶ ಮತ್ತು ಅಕ್ಷಯ್ ಚಿನ್ ಗಡಿಯಲ್ಲಿ ಭಾರತೀಯ ಸೈನಿಕರ ಮೇಲೆ ಮುಗಿಬಿದ್ದಿತ್ತು. ಆದರೆ ಆ ಎರಡೂ ಜಾಗಗಳಲ್ಲಿ ಭಾರತದ ಕಡೆ ಕೇವಲ 10,000 ಸೈನಿಕರು ಮಾತ್ರ ಇದ್ದರು. ಇದರಿಂದ ಚೀನಾ ತನ್ನ ಪ್ಲಾನ್ ಪ್ರಕಾರ ತನಗೆ ಬೇಕಾದ ಸ್ಥಳಗಳನ್ನೆಲ್ಲ ಸುಲಭವಾಗಿ ಆಕ್ರಮಿಸಿಕೊಳ್ಳುತ್ತಾ ಬಂದಿತ್ತು. ಅಕ್ಷಯ್ ಚಿನ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ತನಗೆ ಬೇಕಾದ ಗೆರೆಯವರೆಗೆ ಆಕ್ರಮಣ ಮಾಡಿತ್ತು. ಭಾರತೀಯ ಸೈನಿಕರು ಅಕ್ಷಯ್ ಚಿನ್ ಪ್ರದೇಶದಲ್ಲಿ ಯುದ್ಧ ಮಾಡುವ ಮುನ್ನವೇ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಏಕೆಂದರೆ ಅಲ್ಲಿನ ಕಠಿಣ ವಾತಾವರಣ ಮತ್ತು ಎತ್ತರದ ಪ್ರದೇಶಗಳಲ್ಲಿ ಹೋರಾಡಲು ಅವರಿಗೆ ಸರಿಯಾದ ತರಬೇತಿ ಇರಲಿಲ್ಲ. ಚೀನಾಕ್ಕೆ ಅಕ್ಷಯ್ ಚಿನ್ ತಲುಪುವುದು ಸುಲಭವಾಗಿತ್ತು, ಆದರೆ ಭಾರತಕ್ಕೆ ಅದು ಕಷ್ಟವಾಗಿತ್ತು. ಏಕೆಂದರೆ ಭಾರತದ ಕಡೆಯ ಪರ್ವತಗಳು ತುಂಬಾ ಎತ್ತರವಾಗಿದ್ದವು. ಭಾರತ ಯುದ್ಧಕ್ಕೆ ಸಿದ್ಧವಾಗಿಲ್ಲದ ಕಾರಣ ಹಿಂದೆ ಸರಿಯಬೇಕಾಯಿತು. ಆಗ ಚೀನಾ ಭಾರತಕ್ಕೆ ಒಂದು ಆಫರ್ ನೀಡಿತು. ಇಲ್ಲಿಯವರೆಗೆ ನಾವು ಎಷ್ಟು ಅಕ್ಷಯ್ ಚಿನ್ ಪ್ರದೇಶ ಆಕ್ರಮಿಸಿದ್ದೆವೋ ಅದೆಲ್ಲ ಇನ್ನು ಮುಂದೆ ನಮ್ಮದೇ. ಅರುಣಾಚಲ ಪ್ರದೇಶದಲ್ಲಿ ಆಕ್ರಮಿಸಿದ ಜಾಗವನ್ನು ಮಾತ್ರ ನಿಮಗೆ ಮರಳಿ ನೀಡುತ್ತೇವೆ. ಇದಕ್ಕೆ ಒಪ್ಪದಿದ್ದರೆ ಯುದ್ಧ ಮುಂದುವರಿಸುತ್ತೇವೆ ಎಂದು ಬೆದರಿಸಿತು. ಬೇರೆ ದಾರಿ ಇಲ್ಲದೆ ನೆಹರು ಆ ಆಫರ್ ಅನ್ನು ಒಪ್ಪಿಕೊಂಡರು. ಅರುಣಾಚಲ ಪ್ರದೇಶದಿಂದ ಚೀನಾ ತನ್ನ ಸೈನ್ಯವನ್ನು ಹಿಂಪಡೆಯಿತು, ಆದರೆ ಅಕ್ಷಯ್ ಚಿನ್ ಪ್ರದೇಶವನ್ನು ತನ್ನೆಲ್ಲ ಉಳಿಸಿಕೊಂಡಿತ್ತು. ಈ ಯುದ್ಧದಲ್ಲಿ 3,000 ಭಾರತೀಯ ಸೈನಿಕರು ಮತ್ತು 700 ಚೀನಾ ಸೈನಿಕರು ಮೃತಪಟ್ಟರು. 3,000 ಭಾರತೀಯ ಸೈನಿಕರನ್ನು ಚೀನಾ ಬಂಧಿಸಿ ಯುದ್ಧ ಮುಗಿದ ನಂತರ ಬಿಡುಗಡೆ ಮಾಡಿತು. ಯುದ್ಧದಲ್ಲಿ ಸೋತಿದ್ದಕ್ಕಾಗಿ ಪ್ರಜೆಗಳು ನೆಹರು ಅವರ ಮೇಲೆ ತೀವ್ರ ಆಕ್ರೋಶ ಹೊರಹಾಕಿದರು. ರಕ್ಷಣಾ ಸಚಿವರಾಗಿದ್ದ ಕೃಷ್ಣ ಮೆನನ್ ಅವರನ್ನು ಹುದ್ದೆಯಿಂದ ತೆಗೆದುಹಾಕಲಾಯಿತು. ಭಾರತದ ದೌರ್ಬಲ್ಯವನ್ನು ಅರ್ಥ ಮಾಡಿಕೊಂಡ ಪಾಕಿಸ್ತಾನ 1965ರಲ್ಲಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿತ್ತು. ಆದರೆ ಭಾರತ 1962ರ ನಂತರ ತನ್ನ ಮಿಲಿಟರಿ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿತ್ತು. ಸೇನೆಯನ್ನು ಆಧುನೀಕರಿಸಲು ಆರಂಭಿಸಿತ್ತು. ಅಣ್ವಸ್ತ್ರಗಳ ಮೇಲೆಯೂ ಸಂಶೋಧನೆ ನಡೆಸಿತ್ತು. ಯುದ್ಧದ ಸಮಯದಲ್ಲಿ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ಎರಡೂ ಭಾರತಕ್ಕೆ ಸಹಾಯ ಮಾಡಲು ನಿರಾಕರಿಸಿದವು. ಏಕೆಂದರೆ ಆ ಎರಡೂ ದೇಶಗಳು ಅದೇ ಸಮಯದಲ್ಲಿ ಕ್ಯೂಬನ್ ಮಿಸೈಲ್ ಕ್ರೈಸಿಸ್ ವಿವಾದದಲ್ಲಿ ಮುಳುಗಿದ್ದವು. ಅದಕ್ಕಾಗಿ ಅಮೆರಿಕ ಮತ್ತು ರಷ್ಯಾವನ್ನು ನಂಬದೆ ಭಾರತದಲ್ಲಿ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸಲು ಆರಂಭಿಸಲಾಯಿತು. ನೆಹರು ಅವರು ಫಾರ್ವರ್ಡ್ ಪಾಲಿಸಿಯನ್ನು ನಿಷೇಧಿಸಿದರು. ಈ ನೀತಿಯಿಂದ ಒಳ್ಳೆಯದಕ್ಕಿಂತ ಕೆಟ್ಟದೇ ಹೆಚ್ಚು ಎಂದು ಅವರು ಅರ್ಥಿಕೊಂಡರು. ಈ ಯುದ್ಧದಲ್ಲಿ ಎರಡೂ ದೇಶಗಳು ವಾಯುಸೇನೆಯನ್ನು ಬಳಸಲಿಲ್ಲ. ಒಂದು ವೇಳೆ ಭಾರತ ತನ್ನ ವಾಯುಸೇನೆಯನ್ನು ಬಳಸಿದರೆ ಖಂಡಿತವಾಗಿಯೂ ಚೀನಾ ಸೋಲುತ್ತಿತ್ತು ಎಂದು ತಜ್ಞರು ಭಾವಿಸುತ್ತಾರೆ. ಏಕೆಂದರೆ ಅಂದು ಚೀನಾಕ್ಕಿಂತ ಭಾರತದ ವಾಯುಸೇನೆಯು ಅತ್ಯಂತ ಪ್ರಬಲವಾಗಿತ್ತು. ಈ ಘಟನೆಯ ನಂತರ ಭಾರತ ಮತ್ತು ಚೀನಾ ನಡುವೆ ಇಲ್ಲಿಯವರೆಗೂ ಯಾವುದೇ ದೊಡ್ಡ ಯುದ್ಧ ನಡೆದಿಲ್ಲ. ಆದರೆ 1967ರಲ್ಲಿ ಸಿಕ್ಕಿಂನಲ್ಲಿ ಭಾರತ ಮತ್ತು ಚೀನಾ ನಡುವೆ ಸಣ್ಣ ಘರ್ಷಣೆಗಳು ನಡೆದವು. ಈ ಬಾರಿ ಭಾರತೀಯ ಮಿಲಿಟರಿ ಯಶಸ್ವಿಯಾಗಿ ಆ ಘರ್ಷಣೆಯಲ್ಲಿ ಗೆದ್ದಿತ್ತು. ಅಂದಿನ ದಿನಗಳಲ್ಲಿ ಅರುಣಾಚಲ ಪ್ರದೇಶವನ್ನು ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಎಂದು ಕರೆಯಲಾಗ್ತಿತ್ತು. ಅದೇ ರೀತಿ 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆಯಿತು. ಅಂದಿನಿಂದ ಭಾರತ ಚೀನಾವನ್ನು ನಂಬುವುದು ನಿಲ್ಲಿಸಿತ್ತು. ಚೀನಾ ಗಡಿ ಯುದ್ಧಕ್ಕೂ ಮಿಲಿಟರಿಯನ್ನು ಮತ್ತಷ್ಟು ಬಲಪಡಿಸಿತ್ತು. ಇದಾಗಿತ್ತು ಗೆಳೆಯರೆ. ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನಿಸಿತು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.